ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಗಳಲ್ಲಿ ಅನೇಕ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ದಿನದ ಧ್ಯಾನಕ್ಕಾಗಿ ನೇಮಕಗೊಂಡ ಸತ್ಯವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 21 ತನಕ ಇರುವಂತಹ ವಚನಗಳು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ಭಾಗವು ನಮಗೆ ದೇವರ ಪ್ರೀತಿ, ವಿಶ್ವಾಸದ ಮಹತ್ವ ಮತ್ತು ಸತ್ಯದ ಬೆಳಕಿನಲ್ಲಿ ನಡೆಯುವ ಅಗತ್ಯವನ್ನು ಕಲಿಸುವಂಥದ್ದು ಆಗಿದೆ. ನಂಬಿಕೆ ನಮ್ಮನ್ನು ನಿತ್ಯ ಜೀವನದ ಕಡೆಗೆ ನಡೆಸುವಂಥದ್ದು ಆಗಿದೆ. ದೇವರ ಅಪಾರವಾದ ಪ್ರೀತಿಯು ಪಾಪದಿಂದ ಬಿಡುಗಡೆ ನೀಡಿ ರಕ್ಷಣೆಯ ಮಾರ್ಗಕ್ಕೆ ನಡೆಸುವಂಥದ್ದು ಆಗಿದೆ. ದೇವರು ಲೋಕವನ್ನು ದಂಡಿಸಲು ಅಲ್ಲ, ರಕ್ಷಿಸಲು ಬಂದಾತನು ಆಗಿದ್ದಾನೆ. ಆದರೆ ಈ ಲೋಕದಲ್ಲಿ ಜೀವಿಸುವಂಥ ನಾವುಗಳು ರಕ್ಷಣೆ ನೀಡಿದ ದೇವರನ್ನು ಮರೆತು, ಅಂದರೆ ಬೆಳಕಿಗಿಂತ ಕತ್ತಲನ್ನು ಪ್ರೀತಿಸುವವರು ಆಗಿದ್ದೇವೆ. ತೀರ್ಪಿಗೆ ಒಳಗಾಗುವಂಥವರು ಆಗಿದ್ದೇವೆ. ಸತ್ಯದಲ್ಲಿ ನಡೆಯುವವರು ಬೆಳಕಿನ ಕಡೆಗೆ ಬರುತ್ತಾರೆ. ಅವರು ಮಾಡುವ ಕಾರ್ಯಗಳು ದೇವರಲ್ಲಿ ನಡೆಯುವುದನ್ನು ಕಾಣುತ್ತದೆ. ನಾವು ಈ ಭಾಗದಲ್ಲಿ ಮೊದಲನೇದಾಗಿ ನೋಡುವ ಅಂಶ ಏನೆಂದರೆ, ದೇವರ ಪ್ರೀತಿಯು ಅಪಾರವಾಗಿದೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಎಂಬ ವಚನವು ದೇವರ ಪ್ರೀತಿಯ ಮಹತ್ವವನ್ನು ತಿಳಿಸುವಂಥದ್ದಾಗಿದೆ. ದೇವರ ಪ್ರೀತಿ ಕೆಲವರಿಗಲ್ಲ, ಎಲ್ಲ ಲೋಕಕ್ಕಾಗಿದೆ. ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಇದು ತ್ಯಾಗದ ಪ್ರೀತಿಯಾಗಿದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವರು. ರಕ್ಷಣೆಯು ನಾವು ಮಾಡುವ ಕೆಲಸ ಕಾರ್ಯಗಳಿಂದಲ್ಲ, ದೇವರಲ್ಲಿ ನಂಬಿಕೆ ಇಡುವುದರ ಮೂಲಕ ಉಚಿತವಾದ ಒಂದು ವರವಾಗಿ ಸಿಗುವಂಥದ್ದು ಆಗಿದೆ. ಯೇಸು ಕ್ರಿಸ್ತನು ನಿತ್ಯ ಜೀವಕ್ಕೆ ನಡೆಸುವ ಮಾರ್ಗವನ್ನು ತೋರಿಸಲು ಬಂದಾತನು ಆಗಿದ್ದಾನೆ. ಯೇಸು ಕ್ರಿಸ್ತನು ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದಾನೆ. ಯೇಸು ಕ್ರಿಸ್ತನು ಲೋಕಕ್ಕೆ ತೀರ್ಪು ಮಾಡಲು ಬರಲಿಲ್ಲ, ಆದರೆ ಲೋಕವನ್ನು ರಕ್ಷಿಸಲು ಬಂದನು. ಆತನ ಉದ್ದೇಶವು ನಮ್ಮನ್ನು ರಕ್ಷಿಸುವುದಾಗಿತ್ತು. ಆತನು ತನ್ನ ವಾಕ್ಯದ ಮುಖಾಂತರವಾಗಿ ನಂಬಲು ನಿರಾಕರಿಸಿದವರ ಮೇಲೆ ನ್ಯಾಯ ತೀರ್ಪನ್ನು ಸಹ ಬರಮಾಡುವ ಆತನು ಆಗಿದ್ದಾನೆ. ಯೇಸು ಲೋಕದ ಬೆಳಕು, ಸತ್ಯವನ್ನು ಬಹಿರಂಗಪಡಿಸುವಂತನಾಗಿದ್ದಾನೆ. ಕತ್ತಲೆ, ಪಾಪ ಮತ್ತು ಅಜ್ಞಾನವನ್ನು ಸೂಚಿಸುವಂಥದ್ದು ಆಗಿದೆ. ಪಾಪದಲ್ಲಿ ನಡೆಯುವವರು ಬೆಳಕಿನಿಂದ ತಪ್ಪಿಸಿಕೊಳ್ಳುತ್ತಾರೆ, ಆದರೆ ಸತ್ಯದಲ್ಲಿ ನಡೆಯುವವರು ಬೆಳಕಿನ ಬಳಿಗೆ ಬರುತ್ತಾರೆ. ಪ್ರಾಮಾಣಿಕವಾಗಿ ದೇವರ ಇಚ್ಛೆಯಂತೆ ಬದುಕುತ್ತಾರೆ. ಯೇಸು ಕ್ರಿಸ್ತನು ಮಾನವನ ರಕ್ಷಕನಾಗಿದ್ದಾನೆ. ಆದರೆ ನ್ಯಾಯ ತೀರ್ಪಿನ ದಿನದಲ್ಲಿ ಆತನು ಮಾನವನ ನ್ಯಾಯಾಧಿಪತಿಯೂ ಸಹ ಆಗಿರುತ್ತಾನೆ ಎಂಬುದು ಸತ್ಯವಾಗಿದೆ. ಇಂದು ನಾವು ಯೇಸುವನ್ನು ನಮ್ಮ ರಕ್ಷಕನಾಗಿ ಸ್ವೀಕರಿಸದೆ ಹೋದರೆ, ನಾಳೆ ನಾವು ಆತನನ್ನು ತಮ್ಮ ನ್ಯಾಯಾಧಿಪತಿಯಾಗಿ ಸ್ವೀಕರಿಸಬೇಕಾಗಿರುತ್ತದೆ. ಯೇಸು ಕ್ರಿಸ್ತನು ನಮ್ಮ ವಿಮೋಚಕನು, ಪರಿಪಾಲಿಸುವ ದೇವರು ಆಗಿದ್ದಾನೆ. ಈ ಮಹಾ ಉಪವಾಸ ದಿನಗಳಲ್ಲಿ ನಾವು ದೇವರು ತೋರಿಸಿದ ಪ್ರೀತಿ, ಕರುಣೆಗಳನ್ನು ಇತರರಿಗೆ ತಿಳಿಸುತ್ತಾ, ದೇವರು ಲೋಕವನ್ನು ಅಪಾರವಾಗಿ ಪ್ರೀತಿಸಿದ ಹಾಗೆ ನಾವುಗಳು ಇತರರನ್ನು ಪ್ರೀತಿಸುವವರು ಆಗಿರೋಣ. ಅಲ್ಲದೆ ಯೇಸು ಕ್ರಿಸ್ತನು ರಕ್ಷಕನೆಂದು ನಾವುಗಳು ಅರಿಕೆ ಮಾಡುವವರು ಆಗಿರಬೇಕು. ನಾವು ಬೆಳಕನ್ನು ನಮ್ಮ ಜೀವನದಲ್ಲಿ ಆಯ್ಕೆ ಮಾಡಿಕೊಳ್ಳುವವರು ಆಗಿರಬೇಕು. 2 ತಿಮೋತಿ 2ನೇ ಅಧ್ಯಾಯ 13ರಲ್ಲಿ ನಾವು ನೋಡುವುದಾದರೆ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುತ್ತಾನೆ. ನಮ್ಮನ್ನು ಕರೆದ ದೇವರು ನಂಬಿಗಸ್ತನಾಗಿದ್ದು ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲು ಶಕ್ತನಾಗಿದ್ದಾನೆ. ನಮ್ಮೊಂದಿಗೆ ವಾಗ್ದಾನ ಮಾಡಿದ ದೇವರು ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ಈ ಮಹಾ ಉಪವಾಸ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನು ಅರಿಕೆ ಮಾಡಿಕೊಂಡು ಆತನಲ್ಲಿ ನಂಬಿಕೆ ಇಟ್ಟು ಆತನು ತೋರಿಸಿದ ಒಂದು ಪ್ರೀತಿಯಲ್ಲಿ ನಾವು ನಿತ್ಯ ಜೀವದ ಮಾರ್ಗದಲ್ಲಿ ಸತ್ಯವಾದ ಬೆಳಕಿನಲ್ಲಿ ನಡೆಯುವವರಾಗಿರೋಣ. ಈ ಮಹಾ ಉಪವಾಸ ದಿನವು ಎಲ್ಲರಿಗೂ ಆಶೀರ್ವಾದದಾಯಕವಾಗಿ ನಮ್ಮೆಲ್ಲರನ್ನು ನಡೆಸಲಿ ಎಂದು ಹೇಳುತ್ತಾ, ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.